ಓಕೆ. ವೆಲ್ಕಮ್ ಟು ಸ್ಟೂಡೆಂಟ್ ಅಡ್ಡಾ ಯೂಟ್ಯೂಬ್ ಚಾನಲ್. ಇವತ್ತು NCERT 10th ಕ್ಲಾಸ್ನಲ್ಲಿ ಹಿಸ್ಟ್ರಿ ಮೇಲೆ ಕೆಲವೊಂದಿಷ್ಟು MCQಗಳನ್ನು ನೋಡೋಣ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ನೋಡೋಣ. ಕೇವಲ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ಕೊಳ್ತಾ ಹೋಗೋಣ. ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು? ಹಿಂದ್ ಸ್ವರಾಜ್ ಅನ್ನುವಂಥ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂದರೆ ಮಹಾತ್ಮ ಗಾಂಧಿ ಏನು ಬರೀತಾರೆ, ಹಿಂದ್ ಸ್ವರಾಜ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೀತಾರೆ. ಖಿಲಾಫತ್ ಸಮಿತಿ 1919ರಲ್ಲಿ ಯಾವ ನಗರದಲ್ಲಿ ರಚಿಸಲಾಯಿತು? 1919ರಲ್ಲಿ ಬಾಂಬೆ ಎನ್ನುವುದರಲ್ಲಿ ಏನು ಮಾಡ್ತಾರೆ ಅಂದರೆ ಖಿಲಾಫತ್ ಸಮಿತಿಯನ್ನು ರಚನೆ ಮಾಡಲಾಗತ್ತೆ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಕೈಬಿಡಲು ಈ ಕೆಳಗಿನ ಯಾವುದು ಕಾರಣ? ಅಂದರೆ 1920ರಲ್ಲಿ ಅಸಹಕಾರ ಚಳವಳಿಯನ್ನು ಮಾಡಿರ್ತಾರೆ, ಆದರೆ ಅದನ್ನು ಹಿಂದಕ್ಕೆ ತಗೊಳ್ತಾರೆ. ಯಾಕಂದರೆ ಚೌರಿ ಚೌರಾ ಘಟನೆ 1922ರಲ್ಲಿ ಚೌರಿ ಚೌರಾ ಅನ್ನುವಂಥ ಒಂದು ಘಟನೆಯಾಗಿ ಅಲ್ಲಿ ಪೊಲೀಸರನ್ನು ಜೀವಂತವಾಗಿ ಕೊಲೆ ಮಾಡಿಬಿಡ್ತಾರೆ ಹೋರಾಟಗಾರರು. ಸೊ ಆವಾಗ ಆ ಕಾರಣದಿಂದ ಏನಾಗುತ್ತೆ, ಸೊ ಈ ಒಂದು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ತಗೊಳ್ತಾರೆ. ಬಾಬಾ ರಾಮಚಂದ್ರ ಈ ಕೆಳಗಿನ ಯಾವ ಚಳವಳಿಯ ನಾಯಕರಾಗಿದ್ದರು? ಬಾಬಾ ರಾಮಚಂದ್ರ ಅಂತ ಬರ್ತಾರೆ. ಅವರು ಔಧ್ನ ಒಂದು ರೈತ ಹೋರಾಟಗಾರರು. ಸೊ ಔಧ್ ರೈತ ಚಳವಳಿಯ ನಾಯಕರಾಗಿದ್ದರು. ಔಧ್ ಕಿಸಾನ್ ಸಭಾ ಸ್ಥಾಪಿಸಿದವರು ಯಾರು? ಔಧ್ ಕಿಸಾನ್ ಸಭಾ ಅಂತ ಬರುತ್ತೆ. ಅದನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಜವಾಹರ್ಲಾಲ್ ನೆಹರು ಮತ್ತು ಬಾಬಾ ರಾಮಚಂದ್ರ. ಇವರಿಬ್ಬರು ಸೇರಿ ಏನು ಮಾಡ್ತಾರೆ, ಔಧ್ ಕಿಸಾನ್ ಸಭಾ ಅನ್ನುವಂಥ ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾರೆ, ಸಂಘಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷತೆಯಲ್ಲಿ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಬೇಡಿಕೆ ಏನಾಗಿತ್ತು ಅಂತ ಕೇಳ್ತಾರೆ. 1929ನಲ್ಲಿ ಪೂರ್ಣ ಸ್ವರಾಜ್ಯ, ಭಾರತದ ಸ್ವಾತಂತ್ರ್ಯ ಬೇಕಾಗಿರುವುದು ಇವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಅದಾದ ನಂತರ ಸೈಮನ್ ಕಮಿಷನ್ ಬಹಿಷ್ಕಾರಕ್ಕೆ ಕಾರಣ ಏನು? ಭಾರತಕ್ಕೆ 1927ರಲ್ಲಿ ಸೈಮನ್ ಕಮಿಷನ್ ಬರುತ್ತೆ. ಸೊ ಅದರ ಒಂದು ಬಹಿಷ್ಕಾರ ಮಾಡ್ತಾರೆ. ಏನು ಅಂತಂದರೆ ಆಯೋಗದಲ್ಲಿ ಯಾವುದೇ ರೀತಿಯಾದ ಭಾರತೀಯರಿರಲ್ಲ, ಎಲ್ಲರೂ ಸಂಪೂರ್ಣ ಬ್ರಿಟಿಷರೇ ಆಗಿರ್ತಾರೆ. ಹಾಗಾಗಿ ಅದನ್ನು ಗೋ ಬ್ಯಾಕ್ ಸೈಮನ್ ಅಂತ ಭಾರತ ದೇಶದವರು ಅದನ್ನು ಪ್ರತಿಭಟನೆ ಮಾಡ್ತಾರೆ. ಅಸಹಕಾರ ಆಂದೋಲನದಲ್ಲಿ ಜನರು ಅಂಗಡಿ, ಕಾರ್ಖಾನೆ ಮತ್ತು ಕಚೇರಿಗಳ ಪ್ರವೇಶವನ್ನು ನಿರ್ಬಂಧಿಸುವ ಪ್ರದರ್ಶನದ ಒಂದು ರೂಪ ಏನಾಗಿತ್ತಂದರೆ ಪಿಕೆಟಿಂಗ್. ಇದೊಂದು ಹೋರಾಟದ ಒಂದು ಭಾಗ ಆಗಿರುತ್ತೆ. ಕಾಂಗ್ರೆಸ್ನೊಳಗೆ ಸ್ವರಾಜ್ ಪಕ್ಷವನ್ನು ಯಾರು ಸ್ಥಾಪನೆ ಮಾಡಿದರು? 1923ಯಲ್ಲಿ ಏನು ಮಾಡ್ತಾರೆ, CR ದಾಸ್ ಮತ್ತು ಮೋತಿಲಾಲ್ ನೆಹರು ಅನ್ನೋರು ಏನು ಮಾಡ್ತಾರೆ, ಸ್ವರಾಜ್ ಪಾರ್ಟಿ ಅಂತ ಸ್ಥಾಪನೆ ಮಾಡ್ತಾರೆ. 1930ರಲ್ಲಿ ಡಿಪ್ರೆಸ್ ಕ್ಲಾಸಸ್ ಅಸೋಸಿಯೇಷನನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. 1930ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಪ್ರೆಸ್ ಕ್ಲಾಸ್ ಅಸೋಸಿಯೇಷನ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಮಹಾತ್ಮ ಗಾಂಧಿಯವರು 1930 ಮಾರ್ಚ್ 12ರಂದು ತಮ್ಮ ಪ್ರಸಿದ್ಧ ಸಾಲ್ಟ್ ಮಾರ್ಚನ್ನು ಎಲ್ಲಿ ಪ್ರಾರಂಭಿಸಿದರು? ಅಂದರೆ ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿ ಪ್ರಾರಂಭಿಸಿದರು ಅಂದರೆ ಸಬರ್ಮತಿಯಿಂದ ಪ್ರಾರಂಭ ಮಾಡ್ತಾರೆ. ಸಬರ್ಮತಿ ಟು ದಂಡಿವರೆಗೆ ಮಾಡ್ತಾರೆ. ಯಾವ ಕೈಗಾರಿಕೋದ್ಯಮಿ ಭಾರತೀಯ ಆರ್ಥಿಕತೆಯ ಮೇಲೆ ವಸಾಹತುಶಾಹಿ ನಿಯಂತ್ರಣದ ಮೇಲೆ ದಾಳಿ ಮಾಡಿದರು ಮತ್ತು ನಾಗರಿಕ ಅಸಹಕಾರ ಚಳವಳಿಯನ್ನು ಬೆಂಬಲಿಸಿದರು ಅಂತಂದರೆ ಪುರುಷೋತ್ತಮ್ ದಾಸ್ ಅನ್ನೋರು ಏನು ಮಾಡ್ತಾರೆ, ಇದಕ್ಕೆ ತಮ್ಮ ಸಪೋರ್ಟನ್ನು ಕೊಡ್ತಾರೆ. ಯಾಕಂದರೆ ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷರು ಸಂಪೂರ್ಣ ತಮ್ಮ ಹಿಡಿತವನ್ನು ತೆಗೆದುಕೊಂಡು ಇಲ್ಲಿ ಗುಡಿ ಕೈಗಾರಿಕೆ ಎಲ್ಲ ನಾಶ ಮಾಡಿರ್ತಾರೆ. ಸೊ ಹಂಗಾಗಿ ಏನು ಮಾಡ್ತಾರೆ, ಇವರು ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೆ? ನಾಗರಿಕರ ಅಸಹಕಾರ ಚಳವಳಿಗೆ. ಚಿತ್ರಕಲೆಯ ಮೂಲಕ ಭಾರತ್ ಮಾತಾ ಚಿತ್ರವನ್ನು ಯಾರು ದೃಶ್ಯೀಕರಿಸಿದರು ಮತ್ತು ಚಿತ್ರಿಸಿದರು ಅಂತ. ಇದು ಭಾರತ್ ಮಾತಾ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಯಾರು ಮಾಡಿದರು ಅಂದರೆ ಅವನೀಂದ್ರನಾಥ್ ಟ್ಯಾಗೂರ್ ಅನ್ನೋರು. ಇವರು ಆ್ಯಕ್ಚುಯಲ್ ರವೀಂದ್ರನಾಥ್ ಟ್ಯಾಗೂರ್ ಅವರ ಬ್ರದರ್. ಬ್ರಿಟಿಷ್ ವಿರುದ್ಧ ಹೋರಾಡುವ ಮಹಾತ್ಮ ಗಾಂಧಿಯವರ ವಿಧಾನ ಯಾವುದಾಗಿತ್ತು? ಇವರು ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧಿಯವರು ಬಹುದೊಡ್ಡ ಹೋರಾಟವನ್ನು ಮಾಡಿರಲ್ಲ. ಏನಾಗಿತ್ತು ಅಂದರೆ ಶಾಂತಿಯುತ ಪ್ರದರ್ಶನ ಮತ್ತು ಸತ್ಯಾಗ್ರಹ ಮತ್ತು ಅಹಿಂಸೆ ಇವರ ಒಂದು ಹೋರಾಟದ ಮೂಲ ವೆಪನ್ ಆಗಿರುತ್ತೆ. ಸತ್ಯಾಗ್ರಹ ಎಂದರೆ ಏನು? ಸರಿಯಾದ ಒಂದನ್ನು ಆರಿಸಿ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ ಬಿ ಸರಿ. ಸತ್ಯಾಗ್ರಹ ನೋವನ್ನು ಉಂಟು ಮಾಡುವುದಿಲ್ಲ, ಇದು ದಬ್ಬಾಳಿಕೆಯ ವಿರುದ್ಧ ಹೋರಾಟ ಮತ್ತು ಅಹಿಂಸಾತ್ಮಕ ವಿಧಾನವಾಗಿದೆ ಅಂತ ಇದರ ಅರ್ಥ. ಸೆಕೆಂಡ್. ಓಕೆ. ನೆಕ್ಸ್ಟ್, ರೌಲತ್ ಕಾಯ್ದೆಯನ್ನು ಹೇರುವ ಉದ್ದೇಶ ಏನಾಗಿತ್ತು? ರೌಲತ್ ಆ್ಯಕ್ಟ್ ಅಂತ ಬರುತ್ತೆ 1919ನಲ್ಲಿ. ಸೊ ಅದರ ಉದ್ದೇಶ ಏನಾಗಿತ್ತಂದರೆ ರೌಲತ್ ಕಾಯ್ದೆಯು ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರುಪಡಿಸುವ ಸರ್ಕಾರದ ಅಧಿಕಾರ ಆಗಿತ್ತು. ಏನಂದರೆ ಬ್ರಿಟಿಷರು ಭಾರತೀಯರನ್ನು ಹತ್ತಿಕ್ಕೋದಕ್ಕೆ ಏನು ಮಾಡ್ತಾರೆ ಅಂದರೆ
ಯಾವುದೇ ಭಾರತೀಯರನ್ನು ಯಾರನ್ನು ಬೇಕಾದರೂ ತಮಗೆ ಸಂಶಯ ಬಂದವರನ್ನು ಬಂಧನ ಮಾಡಿ ಅವರನ್ನು ಏನು ಮಾಡ್ಬೋದಿತ್ತಂದರೆ ಬಂಧಿಸಿ ಸುಮಾರು 2 ವರ್ಷಗಳ ಕಾಲ ಬಂಧನ ಮಾಡಿ ಜೈಲಲ್ಲಿ ಇಡ್ಬೋದಿತ್ತು. ಇದ್ರ ವಿರುದ್ಧ ಭಾರತೀಯರು ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಅದೇ ಏನು ರೌಲತ್ ಆ್ಯಕ್ಟ್. ನೆಕ್ಸ್ಟ್, ಕ್ರೂರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೀತು? ಅಮೃತ್ಸರ್, ಪಂಜಾಬ್ನ ಅಮೃತ್ಸರ್ ಆಗುತ್ತೆ. ಇಲ್ಲಿ ಸುಮಾರು 379 ಜನ ಸಾಯ್ತಾರೆ. 19ನೇ ಶತಮಾನದ ಆರಂಭದಲ್ಲಿ ಭಾರತದಿಂದ ಬ್ರಿಟನ್ಗೆ ಹತ್ತಿ ಜವಳಿಯ ರಫ್ತು ಕುಸಿತ ಆಯಿತು. ಕಾರಣ ಏನಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಬ್ರಿಟನ್ ಹತ್ತಿ ಆಮದು ಮೇಲೆ ಸುಂಕವನ್ನು ವಿಧಿಸಿದ್ದರಿಂದ ಕುಸಿತಕ್ಕೆ ಕಾರಣವಾಯಿತು. ಬ್ರಿಟನ್ಗೆ ಹತ್ತಿ ಜವಳಿ ರಫ್ತು ಕಡಿಮೆಯಾದಾಗ ಭಾರತವು ಹೆಚ್ಚು ಕಳೆದುಕೊಳ್ಳಲಿಲ್ಲ. ಏಕೆ ಅಂತ ಕೇಳಿದ್ದಾರೆ. ಯಾಕಂದರೆ ಅಮೇರಿಕಾದಲ್ಲಿ ಭಾರತೀಯ ಹತ್ತಿ ಜವಳಿ ಬೇಡಿಕೆ ಹೆಚ್ಚಾಯಿತು. ಮೊದಲನೇ ಮಹಾಯುದ್ಧದ ನಂತರ ಯುರೋಪಿನಲ್ಲಿ ಮನೆಯ ಆದಾಯದ ಮೇಲೆ ಕುಸಿತಕ್ಕೆ ಸರಿಯಾದ ಕಾರಣ ಏನು ಅಂತ ಕೇಳಿದಾನೆ. ನೋಡಿಲ್ಲ, ಆನ್ಸರ್ ಬಂದ್ಬಿಟ್ಟು ಸಾವು ಮತ್ತು ಗಾಯಗಳು ಸಮರ್ಥ ದೇಹದ ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿತು ಅನ್ನೋದು ಆನ್ಸರು. ನೆಕ್ಸ್ಟ್, ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಯುರೋಪಿನಲ್ಲಿ ಮಹಿಳೆಯರು ಹಿಂದಿನ ಪುರುಷರನ್ನು ಮಾಡಬೇಕಾಗಿದ್ದ ಉದ್ಯೋಗಗಳಿಗೆ ಕಾಲಿಟ್ಟರು. ಕಾರಣ ಏನು? ಆನ್ಸರ್, ಏಕೆಂದರೆ ಪುರುಷರು ಯುದ್ಧಕ್ಕೆ ಹೋಗಿದ್ದರು, ಹಾಗಾಗಿ ಮಹಿಳೆಯರು ಅದರಲ್ಲಿ ಜಾಯ್ನ್ ಆದರು. ಕೆಳಗಿನವುಗಳಲ್ಲಿ ಯಾವುದು ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಲಿಲ್ಲ? ಈ ಕೆಳಗಿನಲ್ಲಿ ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಪೋರ್ಚುಗಲಲ್ಲಿ ಪೋರ್ಚುಗಲ್ ಭಾಗವಹಿಸಲಿಲ್ಲ. ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಅಮೆರಿಕ ಇವೆಲ್ಲ ಭಾಗವಹಿಸಿದ್ದು. ಮಹಾ ಆರ್ಥಿಕ ಕುಸಿತ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಬ್ರಿಟನ್, ಫ್ರಾನ್ಸ್, USA, ಜರ್ಮನಿ. 1929ರಲ್ಲಿ USAಯಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ಆರಂಭ ಆಯಿತು. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಚೀನಾ ಏಕೆ ಆಕರ್ಷಕ ತಾಣವಾಯಿತು ಅಂತ ಕೇಳಿದ್ದಾರೆ. ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಚೀನಾ ಯಾಕೆ ಅಟ್ರಾಕ್ಟಿವ್ ತಾಣವಾಯಿತು ಅಂದರೆ ಅಲ್ಲಿ ಯಾಕೆ ಹೋದರು ಅಂತಂದರೆ, ಯಾಕೆಂದರೆ ಚೀನಾದಲ್ಲಿ ವೇತನ ಕಡಿಮೆ ಇತ್ತು. ಅಂದರೆ ಆಬ್ವಿಯಸ್ಲಿ ಇನ್ವೆಸ್ಟರ್ ಏನು ಮಾಡ್ತಾರೆ, ಕಡಿಮೆ ವೇತನ ಇರೋದ್ರಲ್ಲಿ ಹೆಚ್ಚು ರಿಸೋರ್ಸ್ಗಳನ್ನು ಬಳಸ್ಕೊಳ್ಳೋದಕ್ಕೆ ಆ ಕಡೆ ಅಟ್ರಾಕ್ಟಿವ್ ಆಗಿ ಹೋಗ್ತಾರೆ. 19ನೇ ಶತಮಾನದ ಮಧ್ಯಭಾಗದಿಂದ ಬ್ರಿಟನ್ನಲ್ಲಿ ವೇಗವಾದ ಕೈಗಾರಿಕಾ ಬೆಳವಣಿಗೆಯ ಇದಕ್ಕೆ ಕಾರಣವಾಯಿತು. ಏನಾಯಿತು ಅಂದರೆ ಹೆಚ್ಚಿನ ಆದಾಯ ಆಗಿತ್ತು. ಸೊ ಆಬ್ವಿಯಸ್ಲಿ ಅದು ಅಪ್ಗ್ರೇಡಲ್ಲಿ ಹೋಯಿತು. ಈ ಕೆಳಗಿನ ಯಾವ ದೇಶ ಪ್ರಮುಖ IMF ಮತ್ತು ವರ್ಲ್ಡ್ ಬ್ಯಾಂಕ್ ನಿರ್ಧಾರಗಳ ಮೇಲೆ ವಿಟೋ ಪರಿಣಾಮಕಾರಿ ಹಕ್ಕನ್ನು ಹೊಂದಿದೆ? ಫ್ರಾನ್ಸ್, ಆಸ್ಟ್ರೇಲಿಯಾ, ರಷ್ಯಾ, USA. ಸೊ USA ಆಬ್ವಿಯಸ್ಲಿ 5 ಕಂಟ್ರಿಗಳು ವಿಟೋ ಹೊಂದಿದೆ, ಇದು ಕೂಡ ಹೊಂದಿದೆ. ಆಫ್ರಿಕಾದಲ್ಲಿನ ಭೌಗೋಳಿಕ ಪರಿಶೋಧನೆಯು ನೇರವಾಗಿ ಡ್ಯಾಶ್ಗೆ ಸಂಬಂಧಿಸಿದೆ. ನೋಡಿ, ಇದು ಸಾಮ್ರಾಜ್ಯಶಾಹಿ ಯೋಜನೆಗಳಿಗೆ. ಪ್ರಾಚೀನ ಕಾಲದಿಂದಲೂ ಪ್ರಯಾಣಿಕರು ಯಾವುದರ ಹುಡುಕಾಟದಲ್ಲಿ ದೂರ ಮತ್ತು ದೀರ್ಘ ಪ್ರಯಾಣ ಮಾಡುತ್ತಿದ್ದರು? ನಾಲೆಡ್ಜ್ ಮುಖಾಂತರ. ಆಪ್ಷನ್ ಬಿ ಜ್ಞಾನ. ಆಲೂಗಡ್ಡೆ, ನೆಲಗಡಲೆ, ಜೋಳ, ಟೊಮ್ಯಾಟೊ, ಮೆಣಸಿನಕಾಯಿ, ಸಿಹಿಗೆಣಸುಗಳಂಥ ಸಾಮಾನ್ಯ ಆಹಾರಗಳನ್ನು ಎಲ್ಲಿ ಪರಿಚಯಿಸಲಾಗಿದೆ? ಯುರೋಪಲ್ಲಿ ಪರಿಚಯಿಸಲಾಗಿದೆ. 19ನೇ ಶತಮಾನದಲ್ಲಿ ಸಾವಿರಾರು ಜನರು ಯುರೋಪಿನಿಂದ ಅಮೆರಿಕಕ್ಕೆ ಪಲಾಯನ ಮಾಡಿದರು. ಕಾರಣ ಬಡತನ, ವ್ಯಾಪಕವಾದ ಮಾರಣಾಂತಿಕ ರೋಗಗಳಿಂದ ಏನು ಮಾಡಿದರು, ಜನ ಯುರೋಪಿಂದ ಅಮೆರಿಕಕ್ಕೆ ವಲಸೆ ಹೊರಟರು. ಮೊದಲ ಮಹಾಯುದ್ಧದ ನಂತರ ಭಾರತಕ್ಕೆ ಮ್ಯಾಂಚೆಸ್ಟರ್ ರಫ್ತು ಏಕೆ ಕುಸಿತವಾಯಿತು? ಫಸ್ಟ್ ವರ್ಲ್ಡ್ ವಾರ್ ನಂತರ ಮ್ಯಾಂಚೆಸ್ಟರ್ ರಫ್ತು ಯಾಕೆ ಕುಸಿತ ಆಯಿತು ಅಂದರೆ ಕಾರ್ಖಾನೆಗಳು ಮತ್ತು ಗಿರಣಿಗಳ ಸೇನೆಯ ಅಗತ್ಯವನ್ನು ಪೂರೈಸಲು ಸರಕುಗಳು ಉತ್ಪಾದಿಸುವಲ್ಲಿ ನಿರತವಾಯಿತು. ಸೊ ಆಬ್ವಿಯಸ್ಲಿ ಅದು ಕುಸಿತ ಆಯಿತು. ಈ ಕೆಳಗಿನ ಯಾವ ವ್ಯಾಪಾರದಿಂದ ಆರಂಭಿಕ ವಾಣಿಜ್ಯೋದ್ಯಮಿಗಳು ಅದೃಷ್ಟವನ್ನು ಗಳಿಸಿದರು? ಚೀನಾ ವ್ಯಾಪಾರದಿಂದ. ಈ ಕೆಳಗಿನವುಗಳಲ್ಲಿ ಯಾವುದು ಯುರೋಪಿನ ಮ್ಯಾನೇಜಿಂಗ್ ಏಜೆನ್ಸಿ ಆಗಿತ್ತು? ಆಂಡ್ರಿಯೂಲ್. ನೋಡಿ, ಯುರೋಪಿನ ಮ್ಯಾನೇಜಿಂಗ್ ಏಜೆನ್ಸಿ ಅದು ಆಂಡ್ರಿಯೂಲ್. 19ನೇ ಶತಮಾನದ ಅಂತ್ಯದ ವೇಳೆಗೆ ಬ್ರಿಟಿಷ್ ತಯಾರಕರು ಜಾಹೀರಾತುಗಳಿಗಾಗಿ ಕ್ಯಾಲೆಂಡರ್ಗಳನ್ನು ಏಕೆ ಮುದ್ರಿಸಿದರು ಅಂತ ಕೇಳಿದರೆ ಆಪ್ಷನ್ಸ್ ಬಿ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಂತೆ ಕ್ಯಾಲೆಂಡರ್ಗಳನ್ನು ಓದಲು ಮತ್ತು ಬರೆಯಲು ತಿಳಿದಿದ್ದಲ್ಲಿ ಜನರು ಸಹ ಬಳಸುತ್ತಾರೆ. ಆನ್ಸರು. ವಿಶ್ವದ ಮೊದಲ ಕೈಗಾರಿಕಾ ದೇಶವನ್ನು ಹೆಸರಿಸಿ. ಆಬ್ವಿಯಸ್ಲಿ ಜಪಾನ್. ವ್ಯಾಪಾರಿಗಳು ಪಟ್ಟಣಗಳಲ್ಲಿ ಉತ್ಪಾದನೆಯನ್ನು ಏಕೆ ವಿಸ್ತರಿಸಲು ಸಾಧ್ಯವಾಗಲಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಅಂದರೆ ಪ್ರಬಲ ಸಂಘಗಳು ಅವರಿಗೆ ಹಾಗೆ ಮಾಡಲು ಅವಕಾಶ ನೀಡಲಿಲ್ಲ. ಸೊ ಆಬ್ವಿಯಸ್ಲಿ ಅಲ್ಲಿ ಸ್ಥಾಪನೆ ಆಗಲಿಲ್ಲ. ಭಾರತದಲ್ಲಿ ಮೊದಲ ಹತ್ತಿ ಗಿರಣಿಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಬಾಂಬೆಯಲ್ಲಿ. ಮೊದಲನೇ ಮಹಾಯುದ್ಧದ ನಂತರ ಭಾರತೀಯ ಕೈಗಾರಿಕಾ ಬೆಳವಣಿಗೆ ಹೆಚ್ಚಾಯಿತು ಏಕೆ ಅಂತ ಕೇಳಿದ್ದಾನೆ. ಏಕೆಂದರೆ ಆಪ್ಷನ್ ಸಿ ಭಾರತೀಯ ಗಿರಣಿಗಳು ಈಗ ಸರಬರಾಜು ಮಾಡಲು ವಿಶಾಲವಾದ ಮನೆ ಮತ್ತು ಮಾರುಕಟ್ಟೆಗಳನ್ನು ಹೊಂದಿದ್ದವು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಕೈಮಗ್ಗ ಬಟ್ಟೆಯ ಉತ್ಪಾದನೆಗೆ ಸಹಾಯ ಮಾಡಿದೆ? ನೋಡಿ, ತಾಂತ್ರಿಕ ಬದಲಾವಣೆಗಳು, ಟೆಕ್ನಿಕಲ್ ಚೇಂಜಸ್. 19ನೇ ಶತಮಾನದ ಬ್ರಿಟನ್ನಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಪಡೆಯುವುದು ಏಕೆ ಕಷ್ಟಕರವಾಗಿತ್ತು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ಸ್ ಬಿ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆಗಿಂತ ಉದ್ಯೋಗಗಳ ಸಂಖ್ಯೆ ಕಡಿಮೆಯಾಗಿತ್ತು. ನೆಕ್ಸ್ಟ್, 1940ರ ನಂತರ ಕಟ್ಟಡ ಚಟುವಟಿಕೆಯಲ್ಲಿ
ಹೆಚ್ಚಿನ ಉದ್ಯೋಗಾವಕಾಶಗಳು ತೆರೆಯಿತು. ಯಾವ ರೀತಿಯ ಕೆಲಸವನ್ನು ಪರಿಚಯಿಸಲಾಯಿತು ಅಂದರೆ ರೈಲು ಮಾರ್ಗಗಳ ನಿರ್ಮಾಣ, ರೈಲು ನಿಲ್ದಾಣಗಳು ಮತ್ತು ಸುರಂಗಗಳ ಅಳೆಯುವುದು. ಒರಟಾದ ಹತ್ತಿಯನ್ನು ಅನೇಕ ದೇಶಗಳಲ್ಲಿ ಉತ್ಪಾದಿಸಲಾಯಿತು, ಆದರೆ ಉತ್ತಮವಾದ ಪ್ರಭೇದಗಳು ಕಂಡುಬಂದದ್ದು ಎಲ್ಲಿ ಅಂತ ಕೇಳಿದರೆ ದಟ್ ಈಸ್ ಆನ್ಸರ್ ಇಂಡಿಯಾ. ವಸಾಹತುಶಾಹಿ ಶಕ್ತಿ ಬೆಳವಣಿಗೆಯೊಂದಿಗೆ ಬಾಂಬೆ ಮತ್ತು ಕಲ್ಕತ್ತಾದ ಹೊಸ ಬಂದರುಗಳ ಮೂಲಕ ವ್ಯಾಪಾರವನ್ನು ಇದರಿಂದ ಕಂಟ್ರೋಲ್ ಮಾಡಲಾಯಿತು ಅಂತ ಕೇಳಿದಾನೆ. ಆನ್ಸರ್ ಬಂದ್ಬಿಟ್ಟು ಯುರೋಪಿಯನ್ ಕಂಪನಿಗಳಿಂದ. ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಬಂಗಾಳದ ದ್ವಾರಕನಾಥ್ ಠಾಗೂರ್, ಕಲ್ಕತ್ತಾದ ಸೇಠ್ ಹುಕುಚಂದ್, ಬಾಂಬೆಯ ಭಾಯಿ ಭೋಸ್ಲೆ ಜೆಮೆಟ್ಸಿ ಅಂತ ಕೇಳಿದ್ದಾನೆ. ಇದರಲ್ಲಿ ತಪ್ಪಾಗಿದೆ ಅಂದರೆ ಬಾಂಬೆಯ ಭಾಯಿ ಭೋಸ್ಲೆ ಅನ್ನೋದು ತಪ್ಪು. ಗಿರಣಿ ಮಾಲೀಕರು ಕಾರ್ಮಿಕರ ನೇಮಕಾತಿಯನ್ನು ಹೇಗೆ ಆಯೋಜಿಸಿದರು? ಈ ಕೆಳಗಿನ ಪಟ್ಟಿಗಳಲ್ಲಿ ಸರಿಯಾದ ಉತ್ತರನ ಆಯ್ಕೆ ಮಾಡಿರಿ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಮಾಲೀಕರು ಉದ್ಯೋಗಿಗಳ ಮೂಲಕ ಕೆಲಸ ಮಾಡುತ್ತಾರೆ. ಬಹಳ ಬಾರಿ ಉದ್ಯೋಗಿ ಹಳೆಯ ನಂಬಲರ್ಹ ಕೆಲಸಗಾರರಾಗಿರ್ತಾರೆ. ಬ್ರಿಟನ್ನಿನಲ್ಲಿ ಅತ್ಯಂತ ಕ್ರಿಯಾತ್ಮಕ ಉದ್ಯಮವನ್ನು ಹೆಸರಿಸಿ. ಬ್ರಿಟನ್ನಲ್ಲಿ ಹತ್ತಿ ಮತ್ತು ಲೋಹದ ಕೈಗಾರಿಕೆಗಳು ಬಹಳ ಫೇಮಸ್ ಆಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯ ನೇಕಾರರನ್ನು ಇತರ ಕಂಪನಿಗಳೊಂದಿಗೆ ವ್ಯವಹರಿಸುವುದನ್ನು ಹೇಗೆ ತಡೆಯಿತು ಅಂದರೆ ಅವರ ಉತ್ಪನ್ನಗಳಿಗಾಗಿ ಅವರ ಸಾಲವನ್ನು ನೀಡಿತು. ನೆಕ್ಸ್ಟ್, ಮಾರ್ಕ್ ಪೋಲೋ ಯಾರು? ಮಾರ್ಕ್ ಪೋಲೋ ಯಾರಪ್ಪ ಅಂದರೆ ಇಟಲಿಯ ಒಬ್ಬ ಅನ್ವೇಷಕ ಅಥವಾ ಪ್ರಯಾಣಿಕ. ಗುಲಾಮಗಿರಿಯಲ್ಲಿ ಜಾತಿ ವ್ಯವಸ್ಥೆಯ ಅನ್ಯಾಯಗಳ ಬಗ್ಗೆ ಬರೆದವರು ಯಾರು? ಜ್ಯೋತಿಬಾ ಫುಲೆ ಅವರು ಬರೀತಾರೆ.